ಬಲೆ ಬಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳಿ ನೀನು, ನಿನ್ನ ಅಂದ ಹೊಗಳಲು ಪದ ಬಂದ ಸಾಲದು. ನಮಸ್ಕಾರ ರೀ ಶ್ವೇತಾ ಅವ್ರ. ನಮಸ್ಕಾರ ರೀ. ಹೆಂಗದ್ರಿ? ಆರಾಮದೇವ್ರಿ, ನೀವ್ ಹೆಂಗಿದ್ರಿ? ನಾವಂದ್ರು ಸೂಪರ್ ಸುಪ್ರೀಂ ಫ್ಯಾಂಟಾಸ್ಟಿಕ್ಲಿ ಅಸ್ಸಮ್ ಅದ ನೋಡ್ರಿ. ಮತ್ತೆ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಮಾಡಿ ತೋರಿಸ್ಬೇಕಂತಂದ್ರೆ, ಇದು ನೋಡಿದ್ರೆ ಗೊತ್ತಾಗಿರ್ಬೋದು ನಿಮ್ಗೆ. ಇದಕ್ಕೇನಂತಾರೆ ಹೇಳ? ಹೀರಿಕಾಯಿ ಅಂತಾರೆ. ಹೀರಿಕಾಯಿ ಅಂತಾರೆ. ಇದ್ರಲ್ಲಿ ಚಟ್ನಿ ಹೆಂಗ್ ಮಾಡೋದಂತೆ ತೋರ್ಸಾತೇನೆ 2 ನಿಮಿಷ ಒಳಗ. 2 ಮಿನಿಟ್ಸ್ ಚಟ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಬರ್ರಿ ನೋಡೋಣ. ಹೀರಿಕಾಯಿ, ಟೊಮೆಟೊ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಹಸಿ ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಶೇಂಗಾ, ಎಣ್ಣೆ. ಶ್ವೇತಾವ್ರ, ಹಂಗಿತ್ತಂದ್ರೆ ಹೀರಿಕಾಯಿ ಚಟ್ನಿ ಮಾಡಕ ನಿಮ್ಗೆ ಫಸ್ಟಿಗೆ ನಾ ಏನ್ ಕೊಡ್ಲಿ? ಫಸ್ಟಿಗೆ ನಂಗೊಂದು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟು ಕೊಟ್ಬಿಡ್ರಿ ಸಾಕು. ಈಗ ಪ್ಯಾನ್ ಬಿಸಿ ಆಗೈತ್ರಿ. ಫಸ್ಟಿಗೆ ಹೀರಿಕಾಯಿನ ಹಾಕೊಳತ್ತೆ ನಾನು. ಫಸ್ಟಿಗೆ ಹೀರಿಕಾಯಿ ಡೈರೆಕ್ಟ್? ಹಾ. ಒಂದ್ ಹೀರಿಕಾಯಿ ತಗೊಂಡೆ ನಾನು, ಫುಲ್ ಒಂದ್ ಹೀರಿಕಾಯಿ. ಶ್ವೇತಾ ಅವ್ರ, ಇದಕ್ಕೆ ಎಣ್ಣೆದು ಹಾಕಂಗಿಲ್ರಿ? ಹಂಗಿತ್ತಂದ್ರೆ ಹಾಕ್ತೇನೆ. ಇದು ಸ್ವಲ್ಪ ಸ್ಟ್ರಿಂಕ್ ಆಗ್ಲಿ, ಆಮೇಲೆ ಹಾಕ್ತೇನೆ. ನೋಡ್ರಿ, ಇದೀಗ 50% ಸ್ಟ್ರಿಂಕ್ ಆಗೈತಿ. ಇದಕ್ಕ ಒಂಚೂರು ಆಯಿಲ್ ಹಾಕೊಳತ್ತೇನೆ. ಒಂದ್ ಅಗದಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಮೊದಲಿಗೆ ಎಣ್ಣೆ ಹಾಕಿದ್ರೆ ಎಲ್ಲ ಹಚ್ಚಿ ಬಿಡ್ತೈತೆ ಅಂತ ಹೇಳಿ ಸ್ವಲ್ಪ ಸ್ಟ್ರಿಂಕ್ ಆದ್ಮೇಲೆ ಆಯಿಲ್ ಹಾಕೋದು. ಅಲ್ಲಿ ನಾವು ಇದು ರೊಟ್ಟಿ ಹಂಚ ಹಾಕಿದ ಮೇಲೆ ಆದ್ರೆ ಇದೆಲ್ಲ ಅಂಟ್ಕೊಂಡ್ಬಿಡ್ತೈತಿ ಬಿಸಿಗೆ. ಇದು ನಾನ್ ಸ್ಟಿಕ್ ಐತಲ್ಲ, ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ನಡಿತೈತಿ. ಇದಕ್ಕ ಹಸಿ ಮೆಣಸಿನ್ಕಾಯಿ ಒಂದು 8ರಿಂದ 10 ಹಸಿ ಮೆಣಸಿನ್ಕಾಯಿ ತಗೊಂಡಿರಿ. ಇದನ್ನು ಹುರ್ಕೊಳತ್ತೇನೆ ಸೈಡಿಗೆ ಹಾಕೊಂಡ. ಅದು ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹಾಕಿದ ಕೂಡಲೇ ಅದರದ್ದು ಫ್ಲೇವರ್ ಸ್ಮೆಲ್ ಹೆಂಗ್ ಬರಾಕತ್ತೆ. ಈಗ ನೋಡ್ರಿ, ಮೆಣಸಿನ್ಕಾಯಿನೂ ಹುರಿಯಾಕತೈತಿ. ಇಲ್ಲೇ ಸೈಡಿಗೆ ಉಳ್ಳಾಗಡ್ಡಿನೂ ಹಾಕೊಂಡ್ಬಿಡ್ತೇನೆ. ಎಲ್ಲ ಪಾರ್ಟಿಷನ್ ಮಾಡಿ ಹುರ್ಕೊಳತ್ತಿರಲ್ಲ, ಮಿಕ್ಸ್ ಮಾಡಂಗಿಲ್ಲ ಅಂದ್ರೆ ಈಗ ಇದು ಅರ್ಧ ಸ್ವಲ್ಪ ಹುರ್ಕೊಂಡವಲ್ಲ ಇವ, ಸೈಡ್ ಮಾಡಿದ್ರೆ ಎಲ್ಲವೂ ಚಂದಾಗ ಹುರಿತಾವ ಅಂತ. ಎಲ್ಲಾನು ಒಮ್ಮೆನೂ ಹುರ್ಕೋಬಹುದು, ಇಲ್ಲ ಎಲ್ಲ ಸಪ್ರೇಟ್ ಆಗಿ ಹುರ್ಕೊಂಡು ತೆಗೆದ್ರೂ ಇಡ್ಬೋದು. ಇಲ್ಲೇ ಸೈಡಿಗೆ ಟೊಮೆಟೊನು ಹಾಕೊಂಡ್ಬಿಡ್ತೇನೆ. ಕಲರ್ಫುಲ್ ಕಾರಕತ್ ನೋಡ್ರಿ. ಒಂದು ಟೊಮೆಟೊ ತಗೊಂಡೇನಿ, ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ. ನೋಡ್ರಿ, ಇವೆಲ್ಲ ಎಷ್ಟಂದು ಹುರಿದವ, ಪೂರ್ತಿ ಕಲರ್ ಎಲ್ಲ ಚೇಂಜ್ ಆಗ್ಯಾವ. ಇಷ್ಟಾದ್ರ ಸಾಕ್ ನಮ್ಗ. ಈಗ ಇದಕ್ಕನ 1 ಸ್ಪೂನ್ ಜೀರಿಗೆ ಹಾಕೊಂಡು ಹುರ್ಕೊಳತ್ತೇನೆ. ಜೀರಿಗೆ? ಹಾ, ಡೈರೆಕ್ಟ್. ಜೀರಿಗೆ ಸ್ವಲ್ಪ ಬಿಸಿ ಆದ್ರೆ ಸಾಕ. ಜೀರಿಗೆ ಏನ ಬಾಳ ಹೊತ್ತ ಹುರಿಯೋದೇನ್ ಬೇಕಾಗಿಲ್ಲ. ಈಗ ಪ್ಯಾನ್ ನ ಆಫ್ ಮಾಡ್ಕೊತೇನೆ. ಗ್ಯಾಸನ್ನ ಆಫ್ ಮಾಡ್ಕೊಂಡು ಇದು ಸ್ವಲ್ಪ ತಣ್ಣಗಾಗ್ಲಿ. ಈಗ ನೋಡ್ರಿ, ಈಗ ಇದು ತಣ್ಣಗಾಗೈತಿ. ಇದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೆ. ನೋಡ್ರಿ, ಇದಕ್ಕ ಶೇಂಗಾ ಹಾಕೊಳತ್ತೇನೆ. ಈಗ ಒಂದ್ ಬಟ್ಲ ಶೇಂಗಾ ಅಂದ್ರ ಹುರಿದಿಟ್ಕೊಂಡಿ ಶೇಂಗಾ ಹಾಕೊಂಡೇನಿ. ಹುರಿದಿಟ್ಟಿಲ್ಲ ಅಂದ್ರೆ ಶೇಂಗಾಗಳು ಹುರಿದು ಹಾಕೋಬಹುದು. ಯಾಕಂದ್ರೆ ನಮ್ಮ ಮನಿ ಒಳಗ ಅದ ಹುರಿದಿಟ್ಟಿದ್ದ ಶೇಂಗಾ ತಗೊಂಡ್ಬರ್ತೇವೆ, ಹಂಗಾಗಿ ಹಂಗ ಹಾಕೊಂಡೆ ನಾನು. 5ರಿಂದ 6 ಬೆಳ್ಳುಳ್ಳಿ ಹಾಕೊಳತ್ತೇನೆ. ನೆಕ್ಸ್ಟ್ 1 ಇಂಚ್ ಅಷ್ಟ ಬೆಲ್ಲ. ಉಪ್ಪು ರುಚಿಗೆ ತಕ್ಕಷ್ಟ. ಇಷ್ಟ ಮಾಡಿ ಈಗ ಮಿಕ್ಸರ್ ಹಾಕೊಂಡ್ ಬರ್ತೇನೆ. ನೋಡ್ರಿ, ಚಟ್ನಿ ರೆಡಿ ಆಗೈತಿ. ಹಿಂಗ ತರಿಯಾಗಿ ಆಗ್ಬೇಕ. ಈಗ ನಾನ್ ನಿಮ್ಗ ಸರ್ವ್ ಮಾಡ್ಕೊಡ್ತೇನೆ. ತಗೋರಿ, ಹೀರಿಕಾಯಿ ಚಟ್ನಿ ರೆಡಿ ಆಗೈತಿ. ಇದನ್ನ ರೊಟ್ಟಿ ಚಪಾತಿ ಜೊತೆನೂ ನಡಿತೈತಿ. ತಿಂದ ಟೇಸ್ಟ್ ಮಾಡಿ ನೋಡ್ರಿ ಹೆಂಗಾಗೈತೆ ಅಂತ ಹೇಳಿ. ನಾ ಒಂದ್ ಸೈಡ್ ಇಂದ ಒಂದ್ ಬೈಟ್ ತಗೋತೇನೆ. ವಾವ್, ಅಮೇಜಿಂಗ್. ಅದ್ರೊಳಗೆ ಹೀರಿಕಾಯಿ ಹಾಕೇವ ಅಂತ ಹೇಳಿ ಗೊತ್ತು ಆಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಯಾಕಂದ್ರೆ ನಿಮ್ಗೆ ಅದ್ರೊಳಗೆ ಜಾಸ್ತಿ ಬರೋ ಫ್ಲೇವರ್ ಏನಂತಂದ್ರ ಶೇಂಗಾದ ಫ್ಲೇವರ್ ಬರ್ತೈತಿ. ಬಟ್ ಹೀರಿಕಾಯ್ದು ಏನ್ ಇರ್ತೈತಲ್ಲ, ಅದ್ರ ಟಚ್ ಕೊಡ್ತೈತಿ ನಿಮ್ಗೆ. ಅಂದ್ರೆ ಅದ್ರದ್ದು ಹುರಿದಿದ್ದ ಮಾಡಿರ್ಬೋದು ಅಥವಾ ನೀವು ಅದನ್ನ ಮಿಕ್ಸಿಗೆ ಹಾಕಿರ್ಬೋದು. ಅದ್ರ ಟಚ್ ಹೆಂಗ್ ಕೊಡಕತ್ತೈತೆ ಅಂದ್ರೆ, ನೀವು ತಿಂದ್ರೆ ಅಂದ್ರ ಬ್ಯಾಗ್ ನೀರು ದಡ 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 ಅಂತ ಬರ್ತೈತಿ. ಜಬರ್ದಸ್ತ್ ಆಗೈತಿ. ಅಜ್ಜ ಅಜ್ಜಿಗಳಿಗೆ ಪಲ್ಯ ತಿನ್ನಕಾಗಿಲ್ಲ ಒಂದೊಂದ್ಸತಿ, ಸಣ್ಣ ಹುಡುಗರು ಪಲ್ಯ ತಿನ್ನಂಗಿಲ್ಲ ಒಂದೊಂದ್ಸತಿ, ಬಾ ಹಠ ಮಾಡ್ತಿರ್ತಾವ. ಹಿಂಗೆ ಹೀರಿಕಾಯಿ ಚಟ್ನಿ ಮಾಡಿಕೊಟ್ರೆ ಹೀರಿಕಾಯ್ದ ಪೋಷಕಾಂಶಗಳು ಹೊಟ್ಟೆ ಒಳಗೆ ಹೋಗ್ತಾವ ಸಣ್ಣ ಹುಡುಗರಿಗೆ. ಈ ಚಟ್ನಿ ಅಂತೂ ಜಬರ್ದಸ್ತ್ ಆಗೈತಿ. ನೀವು ಮನೆಯೊಳಗ ಡೆಫಿನೆಟ್ಲಿ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನ್ಯಾಗ ಬಂದು ಹೇಳ್ರಿ ಹೆಂಗಾಗೈತೆ ಅನ್ನೋದನ್ನ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು, ನಾನು ಇವ್ರಿಗೆ ಹೀರಿಕಾಯಿ ಚಟ್ನಿನ ಮಾಡ್ಕೊಡ್ನಿ. ಮತ್ತೆ ಯಾವ್ಯಾವ ಚಟ್ನಿ ಬೇಕಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಯಾ ಚಟ್ನಿಗಳನ್ನೆಲ್ಲ ನಮ್ಮ ಕಾರ್ಯಕ್ರಮದೊಳಗ
ತೋರಿಸ್ತೇವೆ ಅಂತ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗ ಅನಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಂಗ ನೀವ್ ಯಾರ ನಮ್ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸ್ಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದ್ರೂ ಇತ್ತಂದ್ರ ನನ್ನ ಕೆಳಗಡೆ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ 9916991635 ಮೆಸೇಜ್ ಮಾಡ್ರಿ. ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ಕೈ ತುತ್ತು ಬೆಳಗಾವಿ ಚಿಟ್ಟೆ ಡಾಕ್ಟರ್ ಶ್ವೇತಾ ಪವನ್ ಅಲ್ಲಿ ಹೋಗಿ ಕೂಡ ನೀವು ಮೆಸೇಜ್ ಅನ್ನ ಮಾಡಬಹುದು. ನಿಮ್ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲೇ ಎಂಡ್ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್.